ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಯಾವ ರೀತಿ ನಡೀತಾ ಇದೆ ಅಂದರೆ, ಎಷ್ಟು ಕೊಳಕ ಮನಸ್ಥಿತಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಸ್ನೇಹಿತರೆ, ನಿಜಕ್ಕೂ ಹೇಳಲಿಕ್ಕೆ ಅಸಹ್ಯ ಆಗ್ತದೆ. ಚರಿತ್ರೆ ಅನ್ನೋದೊಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದಾನೆ ಆತ. ಹೆಣ್ಣು ಮಕ್ಕಳು ಹುಟ್ಟೋದಕ್ಕೆ ಅದೃಷ್ಟ ಮಾಡಿರಬೇಕಂತೆ, ಹೆಣ್ಣು ಮಕ್ಕಳು ಹುಟ್ಟೋದಕ್ಕೆ ಅದೇನೋ ಮಹಾಲಕ್ಷ್ಮಿನಂತೆ. ಸ್ವಾಮಿ, ಈ ರೀತಿಯಾದಂತಹ ಭೇದ ಭಾವಗಳನ್ನೆಲ್ಲ ಯಾಕೆ ಮಾಡ್ತೀರಾ ತಾವುಗಳು? ಎಷ್ಟೋ ಜನ ಸ್ಟೇಟಸ್ಗಳಲ್ಲಿ ಹಾಕ್ಕೊಂಡಿರ್ತಾರೆ, ಹೆಣ್ಣು ಹುಟ್ಟಲಿಕ್ಕೆ ಪುಣ್ಯ ಮಾಡಿರಬೇಕು, ಅದೃಷ್ಟ ಮಾಡಿರಬೇಕು ಅಂತ. ಹಾಗಾದರೆ ಗಂಡು ಹುಟ್ಟಲಿಕ್ಕೆ ಪಾಪ ಮಾಡಿರಬೇಕಾ? ನಿಮ್ಮ ಪ್ರಕಾರ ಹೇಳಿ, ಗಂಡು ಹುಟ್ಟಲಿಕ್ಕೆ ಪಾಪ ಮಾಡಿರಬೇಕಾ? ಈ ನೆಲದ ಕಾನೂನು ಹೇಳುತ್ತೆ, ಗಂಡು ಹೆಣ್ಣು ಹುಟ್ಟಿನಿಂದ ಸರಿಸಮಾನರು, ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತ. ಹಾಗಾದರೆ ನೀವ್ಯಾಕೆ ಅದೃಷ್ಟವಂತ? ಇದು ಹೆಣ್ಮಗು ಹುಟ್ಟಿದ್ರೆ ಮಾತ್ರನೇ ಅದೃಷ್ಟ ಬರೋದು, ಗಂಡು ಮಗು ಹುಟ್ಟಿದ್ರೆ ಅದೃಷ್ಟ ಬರಲ್ಲ, ದುರಾದೃಷ್ಟ ಅನ್ನೋ ಮಾತನ್ನು ಯಾಕೆ ಮಾತಾಡ್ತೀರಿ? ಆ ಚಾನಲ್ನ ಕೆಲವು ಕಾಮೆಂಟ್ಗಳನ್ನ ನೋಡಬೇಕು. ಹೇಳ್ತಾರೆ, ನನಗೆ 2 ಹೆಣ್ಮಕ್ಳು, ನಾನು ತುಂಬ ಅದೃಷ್ಟವಂತೆ, ನನಗೆ 3 ಜನ ಹೆಣ್ಮಕ್ಳು ಅದೃಷ್ಟ. ನನಗೆ ಏನ್ರಿ ನಿಮ್ಮದು ಗೋಳು ರೀ? ಮಕ್ಕಳನ್ನ ಮಕ್ಕಳು ಥರ ನೋಡಿ ಸ್ವಾಮಿ, ಹೆಣ್ಣು ಗಂಡು ಅಂತ ಹೇಳಿಬಿಟ್ಟು ಭೇದ ಭಾವ ಮಾಡಿಕೊಂಡು ಹೌದು, ನನಗೂ ಒಬ್ಬ ಗಂಡು ಮಗ ಇದ್ದಾನೆ, ಹಾಗಾದರೆ ನಾನು ಪಾಪ ಮಾಡಿದ್ದೀನಾ? ಗಂಡು ಮಗು ಹಿಂದೆ ಒಂದು ಹೆಣ್ಣೆ ಹುಟ್ಟಲಿ ಬಿಡ್ರಿ. ಹೆಣ್ಮಗು ಹುಟ್ಟಿದ ತಕ್ಷಣ ಪುಣ್ಯ ಮಾಡಿದೆ, ಗಂಡು ಮಗು ಹುಟ್ಟಿದ ಪಾಪ ಮಾಡಿದೆ ಅಂತನಾ? ಏನ್ರಿ ನಿಮ್ಮ ಮನಸ್ಥಿತಿಗಳು? ನಮ್ಮ ಜನಗಳು ನಿಜಕ್ಕೂ ಕೂಡ ಚೇಂಜ್ ಆಗಲ್ಲ ರೀ. ಚೇಂಜ್ ಆಗಲ್ಲ ನಿಜಕ್ಕೂ ಕೂಡ. ನೋಡಿ, ಎಷ್ಟೋ ಜನ ಹೆಣ್ಮಕ್ಳು ಹುಟ್ಟಿದ್ದಾರೆ ಮನೆಯಲ್ಲಿ, ಅವರು ಸಂತೋಷ ಪಡ್ತಾರೋ ಅಥವಾ ದುಃಖ ಪಡ್ತಾರೋ ಅದು ಬೇರೆ ವಿಚಾರ. ಆದರೆ ಹೆಣ್ಮಕ್ಳು ಹುಟ್ಟಿದ ತಕ್ಷಣವೇ, ಹೆಣ್ಮಗು ಹುಟ್ಟಲಿಕ್ಕೆ ನಾನು ಪುಣ್ಯ ಮಾಡಿದ್ದೆ, ನಾನು ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ ಅಂತ ಹೇಳಿಬಿಟ್ಟು ಸ್ಟೇಟಸ್ಗೆ ಹಾಕ್ಕೋತಾರೆ. ಗಂಡು ಮಕ್ಕಳು ಹುಟ್ಟಿದವರು ಒಂದು ವೇಳೆ ನಾನು ಗಂಡು ಮಗು ಹುಟ್ಟಿದೆ ನನಗೆ ಅಂತ ಒಂದು ವೇಳೆ ಸ್ಟೇಟಸ್ಗೆ ಹಾಕ್ಕೊಂಡ್ರೆ, ಗಂಡು ಮಗು ಹುಟ್ಟಿತು ಅಂತ ಹೇಳಿಬಿಟ್ಟು ಸ್ಟೇಟಸ್ ಬರ್ಕೊಂಡು ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳಿಬಿಟ್ಟು ಹಾಕ್ಕೊಂಡ್ರೆ, ಏನೋ ಹೆಣ್ಣನ್ನು ಕೀಳಾಗಿ ನೋಡ್ತಿದೀಯಾ ಅನ್ನೋ ರೀತಿಯ ಕಾಮೆಂಟ್ಗಳು ಬರ್ತವೆ ಸ್ನೇಹಿತರೆ. ತುಂಬ ಕಡೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಈ ಥರ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿದ್ದೀನಿ ಸ್ನೇಹಿತರೆ. ಹೆಣ್ಣನ್ನು ಆಡಿ ಹೊಗಳೋದು. ಯಾಕೆ? ಹೆಣ್ಣು ಹುಟ್ಟಿದ್ರೆ ಮಾತ್ರನೇ ಏನೋ ಇದು ಅದೃಷ್ಟ, ಗಂಡು ಹುಟ್ಟಿದ್ರೆ ದುರಾದೃಷ್ಟ ಅನ್ನೋ ರೀತಿಯ ಮನಸ್ಥಿತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ಈ ದೇಶನೂ ಉದ್ಧಾರ ಆಗಲ್ಲ, ಇದು ಏನೂ ಉದ್ಧಾರ ಆಗಲ್ಲ ಸ್ನೇಹಿತರೆ. ಇದು ನನ್ನ ಅನಿಸಿಕೆ. ಹೆಣ್ಣು ಗಂಡನ್ನು ಸರಿಸಮಾನವಾಗಿ ಯಾವತ್ತ ನೋಡ್ತಿರೋ ಆವತ್ತೇ ನಮ್ಮ ದೇಶ ಉದ್ಧಾರ ಆಗೋದು. ನೀವು ಕೇಳಬಹುದು, ಯಾಕೆ ಈ ರೀತಿಯಾಗಿ ಹೇಳ್ತಿದೀಯಾ ಅಂತ. ಯಾವುದಾದ್ರೂ ಒಂದನ್ನು ಅತಿಯಾಗಿ ನಂಬ್ಕೊಳ್ಳೋದು ನಮ್ಮ ಜನ. ಈಗ ನೋಡಿ, ಒಂದು ಹೆಣ್ಣನ್ನು ಹೇಳಬೇಕಾದ್ರೆ ಹೇಳ್ತಾರೆ, ಹೆಣ್ಣಿನಿಂದಲೇ ಎಲ್ಲ, ಹೆಣ್ಣೆ ಈ ಸೃಷ್ಟಿಯ ಕಣ್ಣು ಅಂತ. ದಟ್ ಈಸ್ ಎ ರಾಂಗ್. ಅಕಾರ್ಡಿಂಗ್ ಟು ಸೈನ್ಸ್ ಯು ಥಿಂಕ್ ಒನ್ ಟೈಮ್. ವಿಜ್ಞಾನದ ಪ್ರಕಾರವಾಗಿ ನೀವು ಯೋಚನೆ ಮಾಡಿ ಒಂದು ಸಾರಿ, ಅದು ನಿಮಗೂ ಗೊತ್ತು ಬಿಡಿ. ಯಾರಾದರೂ ಒಬ್ಬಳು ಹೆಣ್ಣು ಗಂಡಿನ ಸಂಪರ್ಕಕ್ಕೆ ಬರದೆ ಮಗುವನ್ನು ಇರಲು ಸಾಧ್ಯವಾ? 9 ತಿಂಗಳು ಹೊರ್ತಾಳೆ, ಅದಕ್ಕೆ ನನಗೆ ಗೌರವ ಇದೆ. ಆದರೆ ಒಂದು ಮಗುವಿನ ಜನನ ಆಗಲಿಕ್ಕೆ ಬರೀ ಹೆಣ್ಣಿದ್ರೆ ಸಾಲಲ್ಲ, ಹೆಣ್ಣು ಮತ್ತು ಗಂಡು ಎರಡೂ ಕೂಡ ಬೇಕೇ ಬೇಕು. ಅದು ನಿಮಗೂ ಗೊತ್ತು. ಆದರೂ ಕೂಡ ಯಾಕೆ ಗಂಡು ಏನಕ್ಕೂ ಇಲ್ಲ, ನಿಷ್ಪ್ರಯೋಜಕ ಅನ್ನೋ ರೀತಿಯಲ್ಲಿ ನೀವುಗಳು ಹೇಳ್ತೀರಿ. ಒಬ್ಬಾಕೆ ಹೇಳ್ತಾಳೆ, ನಾನು ಹೆಣ್ಮಗು ಹುಟ್ಟಿದೆ ಅಂತ ಹೇಳಿಬಿಟ್ಟು. ಗಂಡನ ಜೊತೆ ಇದ್ದಿದ್ದಕ್ಕೆ ತಾನೇ ನಿನಗೆ ಹೆಣ್ಮಗು ಹುಟ್ಟಲಿಕ್ಕಾಗಿದ್ದು. ಅಲ್ಲಿ ಗಂಡಿಗೂ ಕೂಡ ನಿನ್ನ ಅಷ್ಟೇ ಸ್ಥಾನ ಇದೆ, ಗೌರವ ಇದೆ ಅನ್ನೋದನ್ನು ಯಾಕೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ? ಇದರ ಬಗ್ಗೆ ಮಾತಾಡೋಕ್ಕೋದ್ರೆ ನೀನು ಮಹಿಳಾ ವಿರೋಧಿ, ಹಾಗೆ ಹೀಗೆ ಅಂತಾರೆ. ನೀವೇನಾದರೂ ಅಂದ್ಕೊಳ್ಳಿ ಸ್ವಾಮಿ. ನನ್ನ ಅನಿಸಿಕೆ,
ಈ ನೆಲದ ಕಾನೂನು ನನಗೆ ಕೊಟ್ಟಿದೆ. ದಟ್ ಈಸ್ ದ ಫ್ರೀಡಮ್ ಆಫ್ ಸ್ಪೀಚ್, ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಡೆಮಾಕ್ರಸಿ. ಇದು ಮೂಲಭೂತ ಹಕ್ಕುಗಳಲ್ಲಿ ಒಂದಿದೆ ವಾಕ್ ಸ್ವಾತಂತ್ರ್ಯ. ಮೂಲಭೂತ ಹಕ್ಕು ಅನ್ನೋದಕ್ಕಿಂತ ಫ್ರೀಡಮ್ ಆಫ್ ಸ್ಪೀಚ್ ನಮಗಿದೆ. ಯಾಕೆ ನೀವು ಈ ರೀತಿ ಆಯ್ತಪ್ಪ, ಕೆಲವರು ಮನೆಗಳಲ್ಲಿ ಇಬ್ಬರು ಗಂಡು ಮಕ್ಕಳೇ ಹುಟ್ಟಿದ್ದಾರೆ, ಹಾಗಾದರೆ ಅವರು ಪಾಪದ ಮೇಲೆ ಪಾಪ ಮಾಡಿದ್ದಾರೆ ಅಂತಲ್ಲ. 4-5 ಜನ ಹೆಣ್ಮಕ್ಳೇ ಇರ್ತಾರೆ ಕೆಲವರು ಅವ್ರ ಮಲ್ಲಿ ತುಂಬ ಅದೃಷ್ಟ, ಹಂಗೆ ಹಿಂಗೆ ತುಂಬಿ ತುಳ್ಕಾಡ್ತೈತೆ, ಮಹಾಲಕ್ಷ್ಮಿ ದುಡ್ಡೆಲ್ಲವ ಟ್ರಿಸರಲ್ಲಿ ಇಟ್ಟಿದ್ದಾರೆ ಅಂತಲ್ಲ. ಆ ವಿಡಿಯೋದಲ್ಲಿ ಇನ್ನೂ ಒಂದು ಹೇಳ್ತಾನೆ ಆತನು, ಹೆಣ್ಮಕ್ಳೇ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ. ಸ್ವಾಮಿ, ನೀನು ಕಾಲಿಗೆ ಬೀಳ್ತೀನಿ. ಯಾಕೆ? ನೀನು ಗಂಡು ಮಗ, ಹಾಗಾದರೆ ನೀನು ನಿನ್ನ ತಂದೆ ತಾಯಿನ ಹಾಚಿಕ ದಬ್ಬಿ ಬಿಡ್ತೀಯ ಏನಪ್ಪ? ಚರಿತ್ರೆ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನಾನು ಹೇಳ್ತಾ ಇದ್ದೀನಿ. ಆಚಿಕ ದಬ್ಬಿ ಬಿಡ್ತೀಯ? ಏನಿದು ಈ ಥರ ದ್ವಂದ್ವ ಮನಸ್ಥಿತಿಯ ಹೇಳಿಕೆ? ನೀನು ಒಬ್ಬ ಗಂಡಿದೀಯ, ಆಚಿಕ ದಬ್ಬಿ ಬಿಡ್ತೀಯ? ಇಲ್ಲ ತಾನೆ? ಹಾಗಾದರೆ ಹೆಣ್ಣು ಮಾತ್ರನೇ ಚೆನ್ನಾಗಿ ನೋಡ್ಕೊಳ್ತಾಳೆ ತಂದೆ ತಾಯಿನ ಅನ್ನೋದಾದರೆ ಗಂಡು ನೋಡ್ಕೊಳ್ಳೋದಿಲ್ವಾ? ಆಲ್ಮೋಸ್ಟ್ ತಂದೆ ತಾಯಿ ಎಲ್ಲ ಮಗನ ಮನೆಯಲ್ಲೇ ಇರ್ತಾರೆ. ಯಾಕೆ ಹೇಳಪ್ಪ? ಅನಾಥಾಶ್ರಮಕ್ಕೆ ಹೋಗಿ ನೋಡು, ಮ್ಯಾಕ್ಸಿಮಮ್ ಜನ ಹೇಳ್ತಾರೆ ಮಗ ಒಳ್ಳೆಯವನೇ ಅಪ್ಪ, ಸೊಸೆ ಸರಿ ಇಲ್ಲ ಅಂತಾರೆ ಅಲ್ಲಿದ್ದಂತಹ ವೃದ್ಧ ದಂಪತಿಗಳು. ಸೊಸೆ ಸರಿ ಇಲ್ಲಪ್ಪ, ಸೊಸೆ ಬಂದುಬಿಟ್ಟು ಮಗನ ಕಿವಿ ಮುರಿದು ಬಿಟ್ಟು ಮಗನಿಗೇನೇನೋ ಇಲ್ಲದ್ದೇಳಿಬಿಟ್ಟು ಆತ ನನ್ನನ್ನು ವೃದ್ಧಾಶ್ರಮಕ್ಕೆ ಕಳಿಸೋ ಥರ ಮಾಡಿದ್ಲು ಕಣಪ್ಪ ಸೊಸೆ ಅನ್ನೋ ಮಾತನ್ನು ವೃದ್ಧ ದಂಪತಿಗಳು ಹೇಳ್ತಾರೆ. ಹಾಗಾದರೆ ಇದಕ್ಕೇನು ಹೇಳ್ತೀಯಪ್ಪ? ಚರಿತ್ರೆ ಹೇಳು ಸ್ವಾಮಿ. ನನಗೆ ಇದರ ವಿರುದ್ಧ ವಿಡಿಯೋ ಮಾಡಬೇಕು ಅನ್ನೋದು ನನಗೆ ಇರಲೇ ಇಲ್ಲ. ಆದರೆ ಈ ರೀತಿಯಾದಂತಹ ಭೇದ ಭಾವದ ವಿಡಿಯೋ ತಾವ್ಯಾಕೆ ಮಾಡ್ತೀರಿ? ಇದು ಒಂದು ಇತ್ತೀಚಿನ ಕಾಲದಲ್ಲಿ ಟ್ರೆಂಡ್ ಆಗ್ತಿರುವಂತಹ ದೊಡ್ಡ ಕೊಳಕು ಮನಸ್ಥಿತಿ. ಹೆಣ್ಮಕ್ಳು ಹುಟ್ಟಿರೋ ಅದೃಷ್ಟ ಮಾಡಿರ್ತಾರೆ, ಗಂಡು ಮಕ್ಕಳು ಹುಟ್ಟಿರೋ ಅದೃಷ್ಟ ಮಾಡಿರೋಲ್ಲ ಅನ್ನೋದು. ಈ ಮನಸ್ಥಿತಿಯನ್ನು ಬಿಟ್ಟುಬಿಡಿ. ಹೆಣ್ಣಾಗಲಿ ಗಂಡಾಗಲಿ ಮಗು ಅಷ್ಟೇ. ಹೆಣ್ಮಕ್ಳು ಹುಟ್ಟಿರೋ ಮಹಾಲಕ್ಷ್ಮಿ, ಗಂಡು ಮಗು ಹುಟ್ಟಿರೋ ನಮ್ಮನ್ನು ಆಚೆಗೆ ದಬ್ತಾನೆ. ಹಂಗೆ ನನಗೂ ಒಬ್ಬ ಗಂಡು ಮಗು ಹುಟ್ಟವನೇ ಸ್ವಾಮಿ, ತುಂಬಾ ಪ್ರೀತಿ ಮಾಡ್ತಾನೆ ನನ್ನ. ನಾನು 1ರಷ್ಟು ಪ್ರೀತಿ ಕೊಟ್ಟರೆ 10ರಷ್ಟು ಪ್ರೀತಿ ವಾಪಸ್ ಕೊಡ್ತಾನೆ. ನನ್ನ ತಂದೆ ತಾಯಿಗೂ 2 ಗಂಡು ಮಕ್ಕಳೇ. ಏನು ಹಾಗಾದರೆ ನಾವೆಲ್ಲ ಪಾಪ ಮಾಡಿದ್ದೀವ? ನಿಮ್ಮ ಪ್ರಕಾರ ನಮಗೇನು ಹೆಣ್ಣು ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ. ಒಬ್ಬ ಗಂಡು ಮಗ ಹುಟ್ಟಿದ್ದಾನೆ, ಅದರಿಂದ ಬೇಕಾದ್ರೆ ಹೆಣ್ಮಗನೇ ಹುಟ್ಟಲಿ, ಅಥವಾ ಈಗಿರೋ ಹುಟ್ಟಿರೋ ಗಂಡು ಮಗುನೇ ಆ ಜಾಗದಲ್ಲಿ ಹೆಣ್ಮಗು ಹುಟ್ಟಿದ್ರೆ ಅದನ್ನು ಕೂಡ ಅಷ್ಟೇ ಇದ್ರಾಗ ಸ್ವೀಕರಿಸ್ತಾ ಇದ್ವಿ. ಆದರೆ ನಿಂತರ ಹೆಣ್ಣು ಹುಟ್ಟಿದರೆ ನನಗೆ ಅದೃಷ್ಟ ಬಂದುಬಿಡ್ತು ಹಂಗೆ ಹಿಂಗೇನೋ ಅವೆಲ್ಲ ಏನಿಲ್ಲ. ಮಕ್ಕಳ ರೀತಿ ನೋಡಿ. ಅದು ಬಿಟ್ಟು ಹೆಣ್ಮಗು ಹುಟ್ಟಿದರೆ ಅದೃಷ್ಟ, ಗಂಡು ಮಗು ಹುಟ್ಟಿದರೆ ದುರಾದೃಷ್ಟ ಅನ್ನೋ ರೀತಿಯಲ್ಲಿ ನೋಡಬೇಡಿ. ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡಬೇಡಿ. ತಾಯಂದಿರಿಗೆ ಜಾಸ್ತಿ ಗಂಡು ಮಗು ಮೇಲೆ ಆಸೆ ಹೆಣ್ಣು ಮಗುಗಿಂತ. ಯಾಕೆ? ಅದೆಲ್ಲ ಮಾತಾಡೋಕ್ಕೆ ಹೋದರೆ ಈಗ ಮತ್ತೆ ದೊಡ್ಡ ಅದೇನೋ ಹೇಳ್ತಾರಲ್ಲ, ದೊಡ್ಡ ಕಾಂಟ್ರವರ್ಸಿ ಆಗಿಬಿಡ್ತದೆ. ಅದರಿಂದ ಈ ತರಹದ ವಿಡಿಯೋ ಮಾಡೋದನ್ನು ನಿಲ್ಲಿಸಿ. ಮೊದಲು ಯಾವುದಾದರೂ ಒಬ್ಬ ಗಂಡು ಮಗು ಹುಟ್ಟಿರುವಂತಹ ತಂದೆ, ನಾನು ಗಂಡು ಮಗು ಹುಟ್ಟಿದ್ದೇನೆ, ನನ್ನ ಮಗ ಹುಟ್ಟಲಿಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಅಂತಂದರೆ ಹೆಣ್ಮಗು ನಿಂದಿಸ್ದಂಗಂತೆ. ಹೆಣ್ಮಗು ಹುಟ್ಟಲಿಕ್ಕೆ ಇದು ಮಾಡಿದ್ರೆ ಅದು ಹೆಣ್ಮಗು ಹುಟ್ತಿದ್ದಂಗೆ ನಾನು ಪುಣ್ಯ ಮಾಡಿದವ್ರಿಗೆ ಮಾತ್ರ ಹುಟ್ಟೋದು ಅಂದರೆ ಅದು ಗಂಡು ಮಕ್ಕಳನ್ನ ತೆಗೆಳ್ದಂಗೆ ಅಲ್ವಂತೆ. ಏನ್ರಿ ಇದು? ಸ್ನೇಹಿತರೆ, ಈ ಕೊಳಕು ಮನಸ್ಥಿತಿಯಲ್ಲಿ ನೀವಿದ್ದರೆ ನೀವು ಕೂಡ ಆಚೆ ಬನ್ನಿ. ಬೇರೆಯವ್ರು ಆ ಥರ ಇದ್ದರೆ ಅವ್ರನ್ನೂ ಕೂಡ ಆಚೆ ಕರ್ಕೊಂಡು ಬನ್ನಿ. ಸುಸ್ಥಿರ ಸಮಾಜವನ್ನು ಕಟ್ಟೋಣ.
ಮತ್ತು ಈ ರೀತಿಯಾದಂತಹ ಮೂಢನಂಬಿಕೆಗಳಿಗೆ ಎಡೆ ಮಾಡಿ ಕೊಡದಿರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.